है सर, ऊपर शिव दिख रहा है, ऊपर है शेष नाग है। अच्छा ಹಾಂ और इस तरफ आ जाओ। ಸೇಫ್ ಆಗಿರ್ರಿ, ಯಾಕಂದ್ರಪ್ಪ ಅಂದ್ರೆ ಮೊಸಳೆ ಅದಾವ್ರಿ ಇಲ್ಲಿ ನೋಡ್ಬೋದ್ರಿ. ಇಲ್ಲಿ ಮೊಸಳೆದ್ ಹಾಕೇ ಬಿಟ್ಟಾರಿ. ಇದೇನು ಸರೌಂಡ್ ಇದ್ಲಕ್ಕೆ ನೋಡ್ಬೋದ್ರಿ. ನೀವು ಇಲ್ಲಿ ಬಂದಿದ್ರಿ ಹಂಪಿನ್ಯಾಗ ಆನೆ ಐತ್ ನೋಡ್ರಿ. ಇಲ್ಲಿ ತೋರಿಸ್ತುವತ್ ನಿಮಗ 22 फीट का नरसिंह मूर्ति ऐसा देखा होता दो ಒಂದು ಕಾಲದಲ್ಲಿ ಅಂದ್ರೆ ಒಂದು ಸೈನ್ಸ್ ಯಾವ ತರ ಒಂದು ಅಡ್ವಾನ್ಸ್ ಇದೆ ವಿಜಯನಗರ ಒಂದು ದಾಟಿ ಬರಬಹುದ ಗೊತ್ತಾಕೈತಿ ಇವ್ರಿಗೆ. ಅವಾಗ ರೆಡಿ ಆಗಿ ಅವರೆಲ್ಲ ಫೈಟಿಂಗ್ ಅವ್ರು ಮಾಡ್ತಾರೆ ಕಡೆ ಪಡಂಗಿಲ್ಲ ಸಣ್ಣಗೆ ಕತ್ತರ್ತು 1565 ತಾಳಿಕೋಟೆ ಕದನ ಆಕೈತ್ಲಿ. ಅವಾಗ ಮುಸ್ಲಿಮ್ಸ್ ದೊರೆಗಳು ಬ್ಯಾಂಕ್ ಗೆಲ್ತಾರ. ವಿಜಯನಗರ ಸರ್ಕಾರದ RBI ನಲ್ಲಿರುವ 50 ರೂಪಾಯಿ ನೋಟ್ ಮೇಲಿರುವ ಕಲ್ಲಿನಂತ ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕು. ಶಾಸನ ನೋಡ್ರಿ ಅದರ ಸಂಬಂಧ ಈ ದೇವಾಲಯ ಕಟ್ಟಿಸಿ ಬರ್ದಿರ್ತಾರೆ. ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ನಾವೆಲ್ಲಿ ಬಂದಿದ್ದೀರಿಪ್ಪ ಅಂದ್ರೆ ಹಂಪಿ ದೇವ್ರ ಗುಡಿಗೆ. ಟೈಮ್ ಎಷ್ಟಾಗೈತ್ರಿ ಅಂದ್ರೆ 1 ಗಂಟೆ ಆಗೈತ್ರಿ ರಾತ್ರಿ. ಸೊ ನೋಡ್ಬೋದ್ರಿ, ಈಗ ರಾತ್ರಿ 1 ಗಂಟೆಗೆ ಬಂದ ಹಂಪಿ ರೀಚ್ ಆಗ್ಯಾವ್ರಿ. ಇಲ್ಲಿ ನೋಡ್ರಿ ಎಲ್ಲ ಫುಲ್ ಹೆವಿ ಮಂದಿ ಮಕ್ಕೊಂದಾರ್ರಿ. ನೋಡ್ಬೋದ್ರಿ ನಿಮ್ಗೆ ರಾತ್ರಿ 1 ಗಂಟೆ ಆಗೈತ್ರಿ. ಸೊಬ್ಬರಿ ಸಿಗುನತ್ತ, ನಿದ್ದೆ ಗೀತಿ ಏನೂ ಇಲ್ರಿ. ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಸಿಗ್ತೋತ. ಸ್ಟೇಟ್ಯೂನ್ನಾಗಿರಿ. ನೋಡ್ಬೋದ್ರಿ ನೀವು ತುಂಗಭದ್ರಾ ನದಿ ಐತ್ರಿ. ಸ್ನಾನ ಮಾಡಕ್ ಬಂದಿದ್ದು ರೀ ಎಲ್ಲಾರು. ಇದು ಹಂಪಿ ದೇವ್ರ ಗುಡಿ ರೀ. ಇಲ್ಲಿ ಕಾಣಿಸೋತ್ರಿ ಅದ. ಇಲ್ಲಿ ತುಂಗಭದ್ರಾ ನದಿ ಐತಿ ನೋಡ್ರಿ. ಸೊ ನೋಡ್ರಿ, ಈಗ ಎಲ್ಲಿ ಬಂದಿದ್ರಿಪ್ಪ ಅಂದ್ರೆ ಇಲ್ಲಿ ಜಾಗ ಮಾಡಕ್ ಬಂದಿದ್ದು ರೀ ಹಂಪಿ ಕಡೆ. ಅಲ್ಲೆಲ್ಲಿ ಇದನ್ನ ಮಾಡ್ಬೇಕಂದ್ರು ಒಟ್ಟು ಯಾಕೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ರಿ. ನಾವೆಲ್ಲ ಬ್ರದರ್ಸ್ ಕೂಡ್ಸಿ ಬಂದಿದ್ದು. ನೋಡ್ಬೋದ್ರಿ ಇದ ಕಾಳಿ ನದಿ ಐತ್ರಿ. ಒಂದು ಆಟಾಕೊಂದು ಇದನ್ನ ಹೆವಿ ಇದನ್ನ ಐತ್ರಿ. ಅಲ್ಲಿಂದ ಇಲ್ಲಿ ನೋಡ್ಬೋದ್ರಿ ಬೆಳಿಗ್ಗೆ ಎಟ್ ರಾತ್ರಿ ಇಲ್ಲೇ ನೈಟ್ ಇಲ್ಲೇ ಮಕ್ಕೊಂದಿದ್ದು ರೀ ನಾವು. ನೋಡ್ಬೋದ್ರಿ ಸ್ವಲ್ಪ ಡೇಂಜರ್ ಐತೆ ಅನ್ನತ್ತೀರಿ. ಬರ್ರಿ ಸಿಗುನ ಜಳಕಾರ ಮಾಡಿ ಸಿಗುನತ್ ಬರ್ರಿ. ಹಿಂಗೈತ್ ನೋಡ್ರಿ ಹಿಂಗೈತ್ ನೋಡ್ರಿ. ಇದು ಮಸ್ತ್ ಐತ್ರಿ. ಇಲ್ಲಿ ಪ್ಲೇಸ್ ಒಂದು ಅಲ್ಲಿ ಎಲ್ಲ ಹುಯಿ ಅನ್ನತಾರಿ ಮಂದಿ. ಇಲ್ಲಿ ಯಾವ ಪ್ಲೇಸ್ ಇಲ್ರಿ, ಬಾರಿ ಐತ್ರಿ. ಅದ್ರ ಸಂಬಂಧ ಇಲ್ಲೇ ನಾವು ಜಾಗ ಮಾಡಕ್ ಬಂದಿದ್ರಿ. ಇಲ್ಲೇ ಮತ್ತೆ ಶಿವಂದ ಏನೋ ಪೂಜಾರ ಮಾಡ್ಯಾರ. ನೋಡ್ಬೋದ್ರಿ ನೀವು. ಬರ್ರಿ ಸಿಗುನತ್ ನಿಮ್ಗೆ ನೋಡ್ಬೋದ್ರಿ. ಇಲ್ಲಿ ನಾವು ಬಂದಿದ್ದ ಪ್ಲೇಸ್ ಕಡೆ ಏನದಾವ್ರಿಪ್ಪ ಅಂದ್ರೆ 2 ಮೊಸಳೆ ಅದಾವತ್ರಿ. ಅಲ್ಲಿ ಈಶಾಡವ್ರ ಮತ್ತು ಇಲ್ಲಿ ಕಾಯಂ ಇರೋರು ಹೇಳ್ಯಾರಿ ಡೋಂಟ್ ಸ್ವಿಮ್ಮಿಂಗ್ ಇನ್ ದ ರಿವರ್ ಅಂತಂದು ಹಾಕ್ಯಾರ. ಇಲ್ಲಿ ಮೊಸಳೆ ಅದಾವತ್ರಿ. ಇನ್ ಕೇಸ್ ಯಾರು ಇಲ್ಲಿ ಬಂದ್ರ ಹಂಪಿಗೆ ಸೇಫ್ ಆಗಿರ್ರಿ, ಯಾಕಂದ್ರಪ್ಪ ಅಂದ್ರೆ ಮೊಸಳೆ ಅದಾವ್ರಿ ಇಲ್ಲಿ. ನೋಡ್ಬೋದ್ರಿ ಇಲ್ಲಿ ಮೊಸಳೆದು ಹಾಕೇ ಬಿಟ್ಟಾರಿ. ಇದೇನು ಸರೌಂಡ್ ಇದ್ಲಕ್ಕೆ ಸರೌಂಡ್ನಾಗ ಅದಾವತ್ರಿ 2 ಮೊಸಳೆ. ಬರ್ರಿ ಶಿವನಾಥ್ ನೋಡ್ರಿ. ಇಲ್ಲಿ ಇದು ನೋಡ್ರಿ ಕಂಪ್ನಿ ಅದು ಎಮ್ಮ ಐತ್ರಿ. ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್ ರೀ ಎಮ್ಮ. ಇಲ್ಲಿ ನೋಡ್ಬೋದ್ರಿ ಶಿವನ್ ಮೂರ್ತಿ ಐತ್ರಿ. ಇಲ್ಲಿ ನಾವು ಜಾಗ ಮಾಡತ್ತು ಬರ್ರಿ. ನಾವೀಗ ಇಲ್ಲಿ ಜಾಗ ಮಾಡಕ್ ಬಂದಿದ್ದಿಲ್ಲ ಕರೆ, ಜಾಕಾರ ಮಾಡೇವ್ರಿ. ಜಾಗ ಮಾಡಿ ಹೊಂಟಿದ್ವತ್ತ. ಸೊ ಇಲ್ಲಿ ಯಾರ ಬಂದ್ರ ಅನ್ಕರಿ ಇನ್ ಕೇಸ್ ಮುಸಳ್ರೆ ಇರ್ತಾವತ್ರಿ, ನೋಡ್ಕೊಂಡು ಈಶಾಡ್ತ ಬರ್ರಿ. ಯಾಕಂದ್ರೆ ನಮಗೆ ಇಲ್ಲಿ ಮೀನ ಹಿಡ್ಯಾರ ಮತ್ತು ಕಾಯಂ ಡೈಲಿ ಇರ್ತಾರಲ್ಲಕ್ರಿ ಅವ್ರು ಹೇಳ್ರಿ ಮೊಸಳು ಇರ್ತಾವು ಹಂಗಿಂಗ ಅಂತಂದು ಅವ್ರು ನೋಡ್ಯಾರತ್ರಿ. ಆ ಥರ ಸಂಬಂಧ ಸ್ವಲ್ಪ ಬಂದ್ರಿ ಅನ್ಕೋರಿ ಮೊಸಳು ನೋಡ್ತ ಬರ್ರಿ. ಎಲ್ಲ ಜಳಕಾರ ಆಗೈತ್ರಿ ಫಸ್ಟ್ ಕ್ಲಾಸ್ ಆರಾಮ. ಇನ್ನು ಹೋಗುನತ್ತ. ಇಲ್ಲಿ ನೋಡ್ರಿ ಆಂಜನೇಯಂದು ಇನ್ನೈತಿ. ಅಲ್ಲಿಂದ ಈಗ ಇದಕ್ಕೆ ಆಂಜನೇಯನ ಗುಡಿಗೆ ಹೋಗ್ಬೇಕ್ರಿ. ಆಂಜನೇಯ ಟೆಂಪಲ್ ಸಿಗುನತ್ ಬರ್ರಿ. ಈಗ ಹೋಗಿ ನಾಷ್ಟಾರ ಮಾಡಿ ಸ್ವಲ್ಪ ರೆಡಿ ಗಿಡಿ ಆಗಿ ಅದೇ ಹಂಪಿ ದೇವ್ರ ಗುಡಿಗೆ ಹೋಗಿ ಸಿಗುನತ್ ಬರ್ರಿ. ಈಗ ಸಿದ್ಧ ಹೋಗಿ ನಾಷ್ಟ ಮಾಡ್ಬೇಕ್ರಿ. ನೋಡ್ರಿ ನಮ್ಮ ರೋಹಿತನ ರೆಡಿ ಆಗ್ಯಾನ, ರಂಜಾನ್ ನಾವೆಲ್ಲ ರೆಡಿ ಆಗ್ಯಾವ್ರಿ. ಅಲ್ಲಿಂದ ಹಂಪಿ ಏನೇನೈತಿ ದೇವ್ರದ್ದು ಎಲ್ಲ ನಿಮಗೆ ತೋರಿಸ್ತೋತ. ಅಲ್ಲಿಂದ ಮತ್ತು ಆಂಜನಾದ್ರಿಗೆ ಹೋಗೋದೈತಿ ಎಲ್ಲ ನಿಮಗೆ ತೋರಿಸ್ತೋತ. ಇನ್ ಕೇಸ್ ಚಾನಲ್ಗೆ ಯಾರು ಹೊಸಬ್ರದ್ರಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್. ಇಲ್ಲೇ ಗಾಡಿ ನಿಲ್ಸೇವ್ ನೋಡ್ರಿ ನಾವು ಹೋಗೋಣ. ಏನ್ರಿ ಮಾಡ್ಲ ಹೊಳ್ ಹಿಂದೆ ಫ್ಯಾಮಿಲಿ ಕೂಡ್ಸ್ ಬಂದು ನೋಡ್ರಿ ಇಲ್ಲಿ ನಾಷ್ಟ ಮಾಡೋ ಪಾಯಿಂಟ್. ಇಲ್ಲಿ ನಮ್ಮ ತಂಗಿದಾರ, ನಮ್ಮ ಮಮ್ಮಿರ, ಇಲ್ಲಿ ನಮ್ಮ ಅಣ್ಣ ಮಾಮಗಳ ಅಕ್ಕಗಳ ಎಲ್ಲಾರು ಅದಾರ ನೋಡ್ರಿ. ನಾಷ್ಟ ಮಾಡಿ ನಿಮ್ಗೆಲ್ಲ ತೋರಿಸೋಣತ್ತ ಬರ್ರಿ. ನಮ್ಮ ಆಯುಷ್ ಅದ ನೋಡ್ರಿ. ಅವ್ ಏನು ಎಲ್ಲಿ ಬಂದೇವ್ ನೀ ಎಲ್ಲಿ ಬಂದಿ ನಾಚತಾನ್ರಿ ಅವ್ ಹುಡುಗ. ಹಂಪಿ ನಿಮಗೆ ಏನೇನೈತಿ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ. ಚಾನಲ್ ಹೋಗ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಸಿಗೋಣ ನಮ್ಮ ಎಲ್ಲ ಫ್ಯಾಮಿಲಿ. ನಾವು ಎಲ್ಲಿ ಬಂದಿದ್ದೀರಪ್ಪ ಇಲ್ಲಿ ನೋಡ್ಬೋದ್ರಿ. 2 ಸತಿ ಭಾಳ ಸತಿ ಐತ್ರಿ ನಿಮ್ಗೆ. ಮೇನ್ ಎಂಟ್ರೆನ್ಸ್ ಹಿಂಗೈತ್ರಿ, ಹಿಂಗೆಲ್ಲ ಐತ್ರಿ. ನಮಗನ ಸಿಕ್ಕೈತ್ರಿ ನಮಗೆ. ನಾವಿಲ್ಲಿ ವಿಡಿಯೋ ಮಾಡಕ್ ಬಂದಿದ್ದು. ನೋಡ್ಬೋದ್ರಿ ಪ್ಲೇಸ್ ಅಂತೂ ಏಕ್ ನಂಬರ್ ಐತ್ರಿ. ಇನ್ ಕೇಸ್ ಯಾರು ನೋಡತ್ತೀರಿ ಹಂಪಿ ಬಾದಾಮಿ ಆಂಜನಾದ್ರಿ ಎಲ್ಲ ಬಂದೋಗ್ರಿ. ಹೆಂಗೈತತ್ರು ಇಲ್ಲಿ ಪ್ಲೇಸ? ಸೂಪರ್ ಐತ್ರಿ. ಇಲ್ಲಿ ನೋಡ್ರಿ ಅವ ಮಂಗ್ಯಾರ ಜೊತೆ ಇದ್ ಮಾಡತ್ತಾನ್ರಿ. ಸೂಪರ್ ನೋಡ್ಬೋದ್ರಿ ನೀವು. ಇಲ್ಲಿ ಬಂದಿದ್ರಿ ಹಂಪಿನ್ಯಾಗ ಆನೆ ಐತಿ ನೋಡ್ರಿ. ಇಲ್ಲಿ ತೋರಿಸ್ತುವತ್ ನಿಮಗ. ಇವ್ ನಮ್ಮ ಹತ್ರ ಅಂತೂ ಫುಲ್ ಖುಷಿ ಆಗ್ಯಾನ್ರಿ. ಆನೆ ನೋಡಿ ನಾವು ತೋರಿಸಿ ಏನಾಗಿತ್ತು ಆನೆ ನೋಡಕೊಂಟು ಬರೀ ಸಿಗುನತ್. ನಮಗೆ ಇಲ್ಲಿ ಫಾರಿನರ್ ಸಿಕ್ಕ ನೋಡ್ಬೋದ್ರಿ. ನಮ್ಮ ಮುಂದೆ ಆನೆ ಹೆಂಗೈತ್ರಿ ದೇವಸ್ಥಾನದಾಗಿಂದ ದೇವ್ರ ಗುಡಿದ ಆನೆ. ಆನೆ ಅಂತೂ ಭಾರಿ ಐತಿ ನೋಡ್ರಿ. ಇಲ್ಲಿ ಅಷ್ಟು ಮಸ್ತ್ ಐತಿ ನೋಡ್ರಿ ಇದು.
ಬರೋ ಪೂಜೆ ಚಾಲು ಐತಿ ಹಂಪಿಗೆ ಬಂದು ನಾವೆಲ್ಲಿ ಬಂದಿದ್ರಿ ಅಂದ್ರೆ ದೇವ್ರ ಗುಡಿಗೆ ಬಂದಿದ್ದಿಲ್ಲ ಇಲ್ಲಿ ಹಂಪಿಗೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ರಿ ಇಲ್ಲಿ ಒಳಗೆ ದೇವ್ರ ಗುಡಿ ಐತ್ರಿ ಮತ್ತು ಫೋನ್ ಒಂದು ಅಲೌಡ್ ಇಲ್ಲಿ ಆ ಥರ ಸಂಬಂಧ ವಿಡಿಯೋ ಮಾಡೋಕೆ ಆಗಲಿಲ್ಲ. ಸೊ ಇಲ್ಲಿಂದ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂದ್ರೆ ಬಾದಾಮಿಗೆ ಹೋಗ್ಬೇಕ್ರಿ. ಬಾದಾಮಿಯಿಂದ ಆಂಜನೇಯ ದೇವ್ರ ಗುಡಿಗೆ ಹೋಗ್ಬೇಕ್ರಿ. ಬರ್ರಿ ನಿಮಗೆ ಸಿಗೋಣ ಅಂತ ನೋಡ್ಬೋದ್ರಿ. ಹಂಪಿ ಮಸ್ತ್ ಅಂದ್ರೆ ಮಸ್ತ್ ಪ್ಲೇಸ್ ಐತ್ರಿ. ಬಂದು ಎಲ್ಲರೂ ಒಂದು ವಿಸಿಟ್ ಮಾಡಿರಿ. ಇಲ್ಲಿ ನೋಡ್ರಿ ಇದೊಂದು ದೇವ್ರ ಐತ್ರಿ. ಒಳಗೇನು ಕೊಡತ್ತಾರ್ರಿ ಪ್ರಸಾದ ತಗೊಂಡಿದ್ದೇನೆ ಬರೀ. ಜೈ ಶ್ರೀರಾಮ ಮಂಗನ ನೋಡ್ರಿ ಮಂಗೆ ಅರ್ಶನ ಇದ್ರಿ ಒಟ್ಟೆ ಏನು ಮಾಡವಾತ್ರಿ ಅದು ನಮಗೆ ಗಪ್ಪ ಕೂತಿದ್ ನೋಡ್ರಿ. ಜೈ ಶ್ರೀರಾಮ ಅನ್ನೋದ್ರಿ ಅದಕ್ಕೆ ಏನು ಮಾಡಂಗಿಲ್ರಿ ಅದ ಕೆಂಪಂಗೆ ಐತ್ರಿ. ಡೇಂಜರ್ ಭಾಳ ರೀ ಅವ ದೇವ್ರ ಗುಡಿ ಹಿಂಗೆ ಐತಿ ನೋಡ್ರಿ. ಒಟ್ಟು ಹಂಪಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಏನೋ ಆಯುಷ್ ಓಯ್ ಅಲ್ಲ ನೋಡ್ಬೋದ್ರಿ ಇಲ್ಲಿ ಹೆಂಗೈತ್ರಿ ಅಟ್ಟ ಕೆರೆ ಹೆಂಗೈತಿ ನೋಡ್ಬೋದ್ರಿ. ಇದು ದೇವ್ರ ಗುಡಿ ಐತಿ ನೋಡ್ರಿ. ಹಂಪಿದಾಗ ಸೆಕ್ಯೂರಿಟಿ ಅಂದ್ರು ಟೈಟ್ ಐತ್ರಿ. ಇಲ್ಲಿ ಎಲ್ಲ ಕಡೆ ಸೆಕ್ಯೂರಿಟಿಗಳು ಅದಾರ್ರಿ. ಸೊ ನಾವೆಲ್ಲರೂ ಇಲ್ಲಿ ಮನ್ಯಾಗಿನವ್ರು ಕೂರ್ಸಿ ಬಂದಿದ್ದಿಲ್ಲಕ್ರಿ. ಇನ್ ಕೇಸ್ ನೀವು ಯಾರು ಬರೋರು ಇದ್ರೆ ಬರ್ರಿ. ಹಂಪಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ದೇವ್ರ ಗುಡಿ. ಇಲ್ಲ ಮತ್ತಾರವಾರ ಕೂತಾನ್ರಿ ನೋಡ್ರಿ ನಾಟಕ ನೋಡ್ರಿ. ನಾನು ಕ್ಯಾಮ್ರಾ ಹಿಡಿದ್ರೆ ನಾಟಕ ನೋಡ್ರಿ ನಾನು ಹೆಂಗದಾನ. ಬರ್ರಿ ಹೋಗುನತ್ತ ಈಗ. ದೇವ್ರ ನಮಸ್ಕಾರ ಎಲ್ಲ ಆಗೈತ್ರಿ. ಈಗ ನಮ್ಮ ಬ್ಲಾಗರ್ ಯಾಕೋ ಬ್ಲಾಗ್ ಮಾಡುವಾರ್ರಿ ಅವರು ಈಗ ಯಾಕೋ ಕಪ್ಪಾಗ್ಯಾರ ಅವ್ರ. 1 ಮಿಲಿಯನ್ ಆಗೋದ್ರಿ ಅದಕ್ಕೆ ಮಾಡೋನು. 1 ಮಿಲಿಯನ್ ಆದ್ಕೂಲೆ ಮಾಡೋದನಿ. 1 ಮಿಲಿಯನ್ ಫಾಲೋವರ್ಸ್ ಮತ್ತು ವ್ಯೂಸ್ ಆದ್ಮೇಲೆ ಮಾಡ್ತಾನತ್ರಿ. ಭಾರಿ ಐತಿ ನೋಡ್ರಿ ದೇವ್ರ ಗುಡಿ. ಉಲ್ಟಾ ಹೆಂಗೆ ಕಾಣತೈತಿ ನೋಡ್ರಿ ಅದು ಗೋಪುರ ದೇವ್ರದ ನೋಡ್ಬೋದ್ರಿ. ಇಲ್ಲಿಂದ ಬೆಳಕು ಬೀಳತೈತ್ರಿ ಅದು. ಇಲ್ಲಿಂದ ಬಿದ್ದಿದ್ರ ಗೋಪುರ ಉಲ್ಟಾ ಕಾಣಿಸ್ತೈತಿ ನೋಡ್ರಿ. ಅದು ಇದೇ ರೀತಿ ಕಾಣುತ್ತೆ. ಸೊ ಆ ಒಂದು ಕಾಲದಲ್ಲಿ ಅಂದ್ರೆ ಒಂದು ಸೈನ್ಸ್ ಯಾವ ತರ ಒಂದು ಅಡ್ವಾನ್ಸ್ ಇದೆ ವಿಜಯನಗರದಲ್ಲಿ ನೋಡಿದ್ರ ಹಾಗೆ ಹಂಗೆ ರಿಟರ್ನ್ ಬಾಟಮ್ ಮೇಲೆ ಬರುತ್ತೆ ಅಪ್ಪರ್ ಪಾರ್ಟ್ ಲೆವೆಲ್. ಆ ಮಧ್ಯದಲ್ಲಿ ಪಾಯಿಂಟ್ ಇದೆ ಹೋಲು. ಅವಾಗ ರೇಸ್ ಅದೇನಿತ್ಲಕ್ರಿ ವಂಶ ಪರಂಪರೆ ಇದು ನೋಡ್ರಿ. ಇದು ಯಾರ್ಯಾರು ಫಸ್ಟ್ ಏನೇನಿದ್ರು ಎಲ್ಲಾನ ಬರ್ತಾರೆ ನೋಡ್ರಿ. ರಾಮಚಂದ್ರಾಯ ದೇವರಾಯ ವಿಜಯರಾಯ ದೇವರಾಯ 2 ವಿಜಯರಾಜ ಮಲ್ಲಿಕಾರ್ಜುನ ಬಂದ್ರಿ. 4 ಮಣಿತನ ಆಳ್ಯಾವ್ರಿ. 4 ಮಣಿತನ ಆಳ್ಯಾವ್ರಿ. ಆಮೇಲೆ 2ನೇ ಮಣಿತನ ಬರ್ತೈತ್ರಿ ರಾಜಮುದ್ರಿ ಅಂತ ಏನು ಕೊಟ್ಟರು. ರಾಜಮುದ್ರಿ ವರಹ ರೀ. ವರಹ ಐತ್ರಿ ಅವ್ರು ರಾಜಮುದ್ರಿ. ಆಮೇಲೆ ಗೋಪುರ ಉಲ್ಟಾ ಕಾಣಲಿಕ್ಕೆ ಕಾರಣ ಪಿನ್ ಹೋಲ್ ಸಿಸ್ಟಮ್ ಆಗಿನ ಕಾಲದಲ್ಲಿ ನಿರ್ಮಿಸಿದರು. ಮುಂದಿಂದ ನಮ್ಮ ಮಂಜುನ ಎಲ್ಲರೂ ಹೇಳ್ತಾರ ನೋಡ್ರಿ. ನೀವು ಕೇಳಿ ಏನ ಸ್ವಲ್ಪ ಏನ್ರಿ ಹತ್ರ ಬೈ. ವಿರೂಪಾಕ್ಷ ದೇವಾಲಯದ ಹಂಪಿಯಲ್ಲಿ ಅತಿ ಪುರಾತನವಾದ ದೇವಾಲಯ. ಇದು ಹೊಯ್ಸಳರ ಕಾಲದಲ್ಲಿ ಆರಂಭವಾಗಿ ಹಂತ ಹಂತವಾಗಿ ನಿರ್ಮಾಣಗೊಂಡಿದ್ದು ಮುಂದಿನ ರಾಯಗೋಪುರವನ್ನು ಕೃಷ್ಣದೇವರಾಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ರಾಯಗೋಪುರವು ದೇವಾಲಯದಲ್ಲಿರುವ ಒಂದು ಕಿಂಡಿಯಲ್ಲಿ ಪಿನ್ ಹೋಲ್ ಸಿಸ್ಟಮ್ ಅಳವಡಿಸಿರುವುದರಿಂದ ಉಲ್ಟಾ ಆಗಿ ಕಾಣುತ್ತದೆ, ತಲೆಬಾಗಿದಂತೆ ಕಾಣುತ್ತದೆ. ಇಲ್ಲಿಂದ ನಿಂತ್ರಿ ಒಂದು ಸಣ್ಣ ಗಿಡ ಇಲ್ಲಿಂದ ಆಂಜನಾದ್ರಿ ಬೆಟ್ಟ ಕಾಣಿಸ್ತೈತಿ. ಸೊ ನಿಮಗೆ ಕಾಣ್ಬೋದ್ರಿ ಅದ ಅಲ್ಲಿ ಒಂದ ಗಿಡ ಕಾಣಿಸತೈತಿ ನೋಡ್ರಿ. ತೋರಿಸ್ತೋದ್ ನಿಮಗೆ ಬಳ ಮಾಡಿ ಎಲ್ಲಿಪ್ಪ ಅಂದ್ರೆ ಅಲ್ಲಿ ಐತ್ರಿ ಅದ ಅಲ್ಲಿ ಕಾಣಿಸತೈತ್ರಿ. ಅಲ್ಲಿಂದ ಆಂಜನಾದ್ರಿ ಬೆಟ್ಟ ಕಾಣಿಸ್ತೈತ್ರಿ. ಇನ್ನ ಇಲ್ಲಿ ಮ್ಯಾಲ ಹೋಗ್ಬೇಕ್ರಿ ನಾವ. ಇವ್ರಿಗೆ ಸಾಕಂದ್ರ ಸಾಕಾಗೈತಿ ನೋಡ್ರಿ. ಇಲ್ಲಿಂದ ಒಂದ ಹೊಳಿ ಐತ್ರಿ ತುಂಗಭದ್ರ ಇದನ್ನ ನೀರಿಂದ. ಅಲ್ಲಿಂದ ಬೋಟ್ನಾಗ ಹೋದ್ರ 3-4 ಕಿಲೋಮೀಟರ್ ಐತ್ರಿ ಆಂಜನಾದ್ರಿ. ಇಲ್ಲಿಂದ ಸುತ್ತ ಹೋದ್ರ ರೀ 20-25 ಕಿಲೋಮೀಟರ್ ಏನೋ ಐತೈತ್ರಿ. ಬರ್ರಿ ತೋರಿಸುತ್ತೆ ಹೆಂಗಿದ್ ನೋಡ್ರಿ. ಕೋಟೆ ಇರ್ತೈತಲ್ಲ ಒಂದ್ ದಾಟಿ ಬರಬಹುದ ಗೊತ್ತಾಕೈತಿ ಇವ್ರಿಗೆ. ಅವಾಗ ರೆಡಿ ಆಗಿ ಅವರೆಲ್ಲ ಫೈರಿಂಗ್ ಅವ್ರು ಮತ್ತೆ ಕಡೆ ಮಧ್ಯದಲ್ಲಿ ಹೆಂಗ್ ಕಟ್ಟಿರಲ್ಲ ಅಚ್ಚರಿಂದ ಲೇಟ್ ಆಗ್ಲಿ ಅಂತ ಇದು ಕೋಟೆ ಅಂದ್ರೆ ಒಂದು ಗುಡ್ಡ, ಒಂದು ನದಿ, ಆಮೇಲೆ ಇಂಥ ಒಂದು 5-6 ಮಾನವ ಕಟ್ಟಿದ್ವಿ. ಅವೆಲ್ಲ ಅಂದ್ರೆ ಸೇರಿ ದಂಡೇತಿ ಬರಾಕ ಲೇಟ್ ಆಗ್ಬೇಕು. ಅಟ್ರಾಗ ಮ್ಯಾಲ ವಾಚರ್ ಇರ್ತಾನ. ಅವಾಗ ಅವ್ನ ಏನಂತಾರ್ರಿ ಚೆಕ್ ಪೋಸ್ಟ್ಗಳು ಇರ್ತಿದ್ವು. ಅಲ್ಲೆಲ್ಲ ಇಲ್ಲೆಲ್ಲ ಅಲ್ಲಿ ಕಾವಲು ಗೋಪುರಗಳು ಅಲ್ಲಿ ಮ್ಯಾಲ ಗುಡ್ದಾವ ಅಲ್ಲೇ ಊಟ ಅಲ್ಲೇ ಕಾವಲು ಗೋಪುರ ಇರ್ತಾರ, ಅಲ್ಲೇ ಇರೋದು. ಇಲ್ಲಿ ಐತಿಲ್ಲ ಎಲ್ಲೋ ಹೋಗ್ರಿ. ಇದಕ್ಕಿದ್ರೆ ಕಾವಲು ಗೋಪುರ ಚಿತ್ರದುರ್ಗ ನೋಡ್ಬೇಕ್ರಿ. ಅಲ್ಲಿ ಐತಿ ನೋಡ್ರದ ಅಲ್ಲಿ ಮ್ಯಾಲ ಅಲ್ಲಿ ಐತಿ ನೋಡ್ರಿ. ಅಲ್ಲಿ ಅವ್ರು ಕುಂಡಿರ್ತಿದ್ರು. ಅಲ್ಲಿ ಐತಿ ಅಲ್ಲಿ ಕೊಂಡು ಆದಿಶ ಪತ್ರತೆ ಅದನ್ನು ಕೃಷ್ಣದೇವರಾಯ ಗೆದ್ದು ಅವ್ರಿಗೆ ಇದು ಮಾಡ್ತಾನ್ರಿ 1909. ಇಲ್ಲಿಂದ ಅಲ್ಲಿ ಹೋಗ್ಯಾನ್ರು. ಏನು ಲೆಕ್ಕ್ರಿ ಪತ್ರ ಹೆಂಗೆ ಹೋಗೋದು ತೊಗರಿ ಮೇಲೆ ಆಯ್ಗಳು ಅಂಟ್ಗಳು ಹೋಗೋದು. ಮತ್ತು ಅವ್ರಿಗೆ ಅಡುಗೆ ಮಾಡೋರು ಬೇರೆ. ಈಗ ಅಲ್ಲಿ ಯಾವ ಉಡುಪಿ ಯಾವ 2ನೇ ಮಾಡಿದ್ದಾಗ ಅಡುಗೆ ಮಾಡಿದ್ದಂತ ಕರೆದು
ಏನೋ ಬಿಟ್ರೆ ಅಡಿಗೆ ಅಡಿಗೆದೆಲ್ಲ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಬಂದೈತ್ರಿಪ್ಪ ಇಲ್ಲೊಂದು ಏನೋ ಐತ್ರಿ, ನಮಗೂ ಹೆಸರು ಗೊತ್ತಿಲ್ರಿ, ಕೇಳೋತ್ ಬರ್ರಿ ಇಲ್ಲಿ ನಿಮ್ಗೆ ಹೇಳ್ತೋತ ಹೆಂಗಿದ್ ನೋಡ್ರಿ. ಇಲ್ಲಿ ಪ್ಲೇಸ್ ಅಂತೂ ಈ ಕಡೆ ಬಾದಾಮಿ ಹಂಪಿ ಸೈಡ್ ಭಾರಿ ಅದಾವ ನೋಡ್ರಿ, ಮಸ್ತ್ ಟೂರಿಸ್ಟ್ ಪ್ಲೇಸ್ ಐತ್ರಿ. ಏನಿನ ಮೀನೇ ಏನ್ ಮಾಡಕ ಏನ ತಂಜಾವೂರ್ದಾಗ ಬೃಹದೀಶ್ವರ ದೇವಾಲಯ ರೀ, ಇಡೀ ಇಂಡಿಯಾದಾಗ ದೊಡ್ಡದ್ರಿ. ದೊಡ್ಡ ಬೃಹದೀಶ್ವರ ನೋಡಿರಿ, ಅದನ್ನ ಎಷ್ಟು ಹೆಂಗೆ ಹೇಳ್ತಿರ್ಬೇಕು ನೋಡ್ರಿ. ಒಡಿಸ್ಸಾದಾಗ ಇವ್ನು ಕಾಡಕತ್ತಾನ ಒಬ್ಬ ರಾಜ, ಗಜೇಂದ್ರ ಕಪಿಲೇಂದ್ರ ಗಜೇಂದ್ರ ಅಂತ. ಅವ್ನು ಸೋಲಿಸಿ ಅವ್ನ ಮಗಳನ್ನ ಮದುವೆ ಮಾಡಿಬಿಡ್ತಾನು. ಇದು ಕೃಷ್ಣ ದೇವಾಲಯ, ಶ್ರೀಕೃಷ್ಣ ದೇವರಾಯ 1519-20ನೇ ಇಸ್ವಿಲಿ ಒರಿಸ್ಸಾದ ಕಪಿಲೇಂದ್ರ ಅನ್ನುವ ರಾಜನನ್ನ ಸೋಲಿಸಿದಾಗ ಈ ದೇವಾಲಯನ ಸ್ಥಾಪನೆ ಮಾಡಿ. ಏನ್ ಮಾಡ್ಯಾರಣ್ಣ? 1565 ತಾಳಿಕೋಟೆ ಕದನ ಆಕೈತ್ಲಿ. ಅವಾಗ ಮುಸ್ಲಿಮ್ಸ್ ದೊರೆಗಳು ಗೆಲ್ತಾರ, ವಿಜಯನಗರ ಸಾಮ್ರಾಜ್ಯ ನಾಶ ಆಕೈತಿ. ಇಲ್ಲಿ ಬಂದವರೆಲ್ಲ ಖಡ್ಗದಿಂದ ಕಡ್ದು ಹಾಕಿದ್ದು, ಖಡ್ಗ ಇದರಿಂದ ಕಡ್ದು ಹಾಕೋರ. ನೋಡ್ಬೋದ್ರಿ ನೀವು ಹೆಂಗೈತ್ರಿ ಕೆತ್ತನೆ ಅಂತೂ ನೋಡ್ಬೋದ್ರಿ. ಇಲ್ಲಿ ಇವು ಆತು ಒಂದೊಂದು ಕೆತ್ತನೆಗಳು ಭಾರಿ ಮಾಡ್ಯಾರ. ಇಲ್ಲಿ ನೋಡ್ರಿ ಮೂರ್ತಿ ಕೆತ್ತನೆ ಮಸ್ತ್ ಅಂದ್ರ ಮಸ್ತ್ ಕಟ್ಟ್ಯಾರಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿರ್ತೀವ್ರಿ. ಹೋಗ್ರಿ ಬ್ಲಾಗ್ ನೋಡತ್ ಬರ್ರಿ, ಸಿಗೋಣತ್ ಬರ್ರಿ. ಗುಡಿದ ಏನ್ ಮಾಡ್ಯಾರಿ ಅಂದ್ರಪ್ಪ ಅಂದ್ರ ಈಗ ದರ್ಶನ ಯಾಕೋ ಬಂದ್ ಮಾಡ್ಯಾರಿ. ಇಲ್ಲಿ ಏನೋ ಮೂರ್ತಿ ಐತ್ರಿ, ಒಳಗ್ ನೋಡ್ಬೋದ್ರಿ. ದೇವ್ರದ್ದು ಏನೈತ್ರಿ ಈಗ ಬಂದ್ ಮಾಡ್ಯಾರಿ. ಬಾ ಉಡಾಳದನ್ರಿ ಅವ್ರ ಟೀಚರ್ ನೋಡ್ತೀರ, ಅಕ್ಕಾಗ ಬೇಡ್ರಿ ಅವನು ಸಾಲ್ಯಾಗ ಸಿಗತಾನ್ರಿ ಬಿಡಾಕ್ ಹೋಗ್ಬೇಡ್ರಿ. ಮಸ್ತ್ ಕೆತ್ತನೆ ಅಂದ್ರೆ ಮಸ್ತ್ ಐತ್ರಿ. ಇಲ್ಲಿ ನೋಡ್ರಿ ಕೆತ್ತನೆ ಎಷ್ಟು ಮಸ್ತ್ ಮಾಡ್ಯಾರ ಎಲ್ಲ ಕೆತ್ತನೆಗಳು. ಇದು ಹಂಪಿ ಸೈಡ್ ರೀ. ನಾ ಅಂಜನಾದ್ರಿ ಹೋಗ್ಬೇಕ್ರಿ, ನಾವು ಇನ್ನೂ ಹೋಗಿಲ್ರಿ. ಇಲ್ಲೇ ಮಠ ಬಿಸಿಲಾಗೈತ್ರಿ, ಇಲ್ಲೇ ಅಡ್ಡಾಡಕ ಸೂಸು ಮಾಡತ್ತಾರಿ. ನಾ ಅಂಜನಾದ್ರಿ ಗುಡ್ಡ ಹಂಗತ್ತಾರ ಗೊತ್ತಿಲ್ರಿ. ಇಲ್ಲಿ ನೋಡ್ರಿ ಇವ್ ಹಿಂಗೆ ಕೂತಾನ್ರಿ, ಇವ್ ಹಿಂಗೆ ಕೂತಾನ್ರಿ. ಇವ್ನು ಯಾರ ಸಾಲ್ಯಾರ ನೋಡ್ರಿ, ಹಾಸ್ಟೆಲ್ ಹಾಕ್ರಿ ಅವ್ನು. ಸಭಾಮಂಟಪ ಇದು ಅರ್ಧ ಮಂಟಪ ಅಂತಾರೆ. ಅರ್ಧ ಮಂಟಪ ಅಂದರೆ ಸುಮ್ಮನೆ ಪರಂಪರೆಲ್ಲ ಕುಂದಿರುತ್ತೆ. ಈಗೆಲ್ಲರೂ ಮೀಟಿಂಗ್ ನಡೆಸಾಕಿದ್ರು. ಶಾಸನಗಳು ಏನೋ ಇದ್ರಾಗ ಬರ್ತದ ನೋಡ್ರಿ, ಅದ್ರ ಸಂಬಂಧ ಈ ದೇವಾಲಯ ಕಟ್ಟಿಸಿ ಬರ್ದಿರ್ತಾರೆ. ಇದ್ರಾಗ ಏನ್ ಮಾಡ್ಯಾರ ಅಂದ್ರ ದೇವಾಲಯಗಳು ಏನೇನು ಬರ್ದಿದ್ದ ಮತ್ ಶಾಸನಗಳು ಅದ್ರ ಬಗ್ಗೆ ಎಲ್ಲಾ ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿ ಈ ದೇವ್ರ ಇದ್ರೊಳಗ ಕಲ್ಲದೊಳಗೆ ಎಲ್ಲಾ ಕೆತ್ತನೆ ಮಾಡಿ ಹಾಕಿದಾರ. ಇಲ್ಲಿ ಎಲ್ಲಾ ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿ ಗಾಡಿ ಮೇಲೆ ಅವ್ರ ಶಾಸನ ಆತು ಏನೇನ ಅವ್ರ ಎಲ್ಲಾ ಕೆತ್ತನೆ ಅದಾರ. ವಿಜಯನಗರ ಸಾಮ್ರಾಜ್ಯ ಯುದ್ಧ ಟೈಮ್ದಾಗ ಅಲ್ಲಿ ಮ್ಯಾಲ ಇದನ್ನ ಇತ್ತತ್ರಿ, ಅದಕ್ಕೆ ಗೋಪುರ. ಅದನ್ನ ಯುದ್ಧ ಟೈಮ್ನಾಗ ಯುದ್ಧ ಮಾಡ್ತ ಮುಂದೆ ಕೆಡವಿದಾಗತ್ರಿ. ಅದ್ರ ಸಂಬಂಧ ಈಗ ಅದ್ರ ಮ್ಯಾಲಿನ ಗೋಪುರ ಇಲ್ರಿ, ಅದು ಬರೀ ಇದು ನಟ ಐತ್ರಿ. ಕೃಷ್ಣ ದೇವರಾಯ ರಾಮರಾಯ
ಬಿಜಾಪುರ ಐದು ಪ್ಲೇಸ್ ಇರ್ತಾರೆ ಅವೆಲ್ಲ ಗಂಡಿ ಕೊಡ್ತಾರೆ ಕಮ್ಮಿ ಅದಕ್ಕೆ ಬರ್ತಾರೆ ಅಂದ್ರೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ಇಬ್ಬರು ಒಬ್ಬರು ಸಪೋರ್ಟ್ ಮಾಡಿದ್ರೆ ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಬೇಕು ಫಸ್ಟ್ ಈಗ ಇವ್ರ ಜೋಡಿ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಬಿಜಾಪುರ ದಾಳಿ ಮಾಡ್ತೀನಿ ಅವ್ರದ್ದೆಲ್ಲ ಪ್ರದೇಶಗಳು ತಿಳ್ಕೊತೀನಿ ಆಮೇಲೆ ಈ ಬಿಜಾಪುರದ ಒಂದು ದೋಸ್ತಿ ಮಾಡಿ ಅವನ ಮ್ಯಾಗ ದಾಳಿ ಮಾಡ್ತಾನೆ ಹೋಗಿ ಅವಾಗ ಒಂದು ಗೊತ್ತಾಕೈತ್ರಿ ಅವ್ರಿಗೆ ಇವ್ರು ನಮ್ಮ ಮ್ಯಾಗ ನಮ್ಮ ನೋಡಿ ಹೊಡೆತಾನೆ ನಮ್ಮನ್ನ ಗೆಲ್ಲತ್ತ ನಮ್ಮವಾಗಿ 5 ಮಂದಿ ಕೂಡಿ ಒಂದೇ ಸಲ ಬಂದು ದಾಳಿ ಮಾಡ್ತಾರೆ ಎಲ್ಲ ಹೇಳ್ತಾರೆ ಸೋಲ್ತಾನೆ ದೊಡ್ಡ ಗ್ರೂಪ್ ನಿನ್ನ ಹೋಗಿತ್ತೇನೆ ಬಾಯ್ ಮನೆ ವಿಜಯ್ ವಿಠಲ ಸ್ವಾಮಿ ದೇವಾಲಯಕ್ಕೆ ನಾವು ಬಂದೀವ್ರಿ ಕಲ್ಲಿಂದ ರಥ ಐತಿದ್ರಿ ಇವ ಅರ್ಶಿತನ ಭಾಳ ಮಾಡತ್ತಾನ್ರಿ ಇವೊಬ್ರಿ ಒಬ್ರು ಐತನ ಒಬ್ರಿ ಅರ್ಶಿತನ ಭಾಳ ಮಾಡತ್ತಾರಿ ಹೋಗುನ್ ಹೊತ್ತ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಿರ್ತೀವಿ ಈ ಬ್ಲಾಗ್ ಆ್ಯಡ್ ಮಾಡ್ತೀವಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಆಗ್ಬೋದ್ರಿ ಯಾಕಂದ್ರೆ ಬ್ಲಾಗ್ ಭಾಳ ಲೆಂತ್ ಭಾಳ ಆಗತ್ತಿಲ್ಲಕ್ರಿ ಅದ್ರ ಸಂಬಂಧ ಬ್ಲಾಗ್ ಇದು ಮಾಡ್ತೀವಿ ಪಾರ್ಟ್ಗಳು ಎಲ್ಲ ಫ್ಯಾಮಿಲಿಯವರು ಐತ್ರಿ ಎಲ್ಲ ಅವರು ಅಲ್ಲಿ ಬರತ್ತಾರೆ ಬರ್ರಿ ಹಿಂಗೈತಿ ನೋಡ್ರಿ ಈ ಕಡೆಯಿಂದ ಪಾರ್ಕಿಂಗ್ ರೀ ಇದೆ ಈ ಕಡೆ ಸಾಮಾನ್ಯ ಇಟ್ಟಾರ ಹಿಂಗ ಸ್ಟೇಟ್ ಹೋಗ್ಬೇಕತ್ರಿ ದೇವ್ರಿಗೆ ಹೊಂಟಿದ್ವಲ್ಲಕ್ರಿ ಅದಕ್ಕೆ ಇಲ್ಲಿ ನಂಬರ್ ಹಚ್ಚಿದ್ವಿ ರೀ ಇಲ್ಲಿ ಗಾಡಿದಿಂದ ಒಳಗೆ ಹೋಗ್ಬೇಕ್ರಿ ಇಲ್ಲಿ ಪೆಲ್ಲ ಪರ್ ಪರ್ಸನ್ 20 ರೂಪಾಯಿ ಆತ್ರಿ ಟಿಕೆಟ್ ತೆಗಿಸಿ ಗಾಡಿನ ಕುಂಡಿಸಿ ಇಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾರೆ ಬರ್ರಿ ತೋರಿಸ್ತೋತ್ ನಿಮಗೆ ಹಿಂಗೆ ಗ್ರೀಸ್ ಐತಿ ಭಾಳ ಅಭ್ಯಾಸ ಮಾಡತ್ತಾನ ಬಡಂಗಿಲ್ಲ ಸಣ್ಣಂಗೆ ಕತ್ತರ್ತು ಒಂದು ಪಿಂಟೆ ಕಟ್ ಮಾಡಿ ಒಂದು ಪಿಂಟೆ ಗಾಡಿನ್ಯಾಗ ಕೂತ್ ನಾವೆಲ್ಲಿ ಹೊಂಟಿದ್ರಿಪ್ಪ ಅಂದ್ರೆ ದೇವ್ರ ಗುಡಿ ಇತ್ತಕ್ರಿ ಅಲ್ಲಿ ಹೊಂಟಿದ್ವಿ ಎಲ್ಲ ಹುಡುಗರು ಕುಡ್ಸಿ ಒಂದು ನಮ್ಮ ಫ್ಯಾಮಿಲಿದು ಇನ್ನೊಂದು ಗಾಡಿ ಹೋಗಿದ್ರಿ ಈಗ ಇದೊಂದು ಗಾಡಿ ಐತಿ ನೋಡ್ರಿ ಇಲ್ಲಿ ಜೇನದ್ ಇದನ್ನ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ಬೋದ್ರಿ ಇಲ್ಲಿ ದೇವ್ರದ್ದು ಇದನ್ನ ಇತ್ತತ್ರಿ ಮಸ್ತ್ ಐತಿ ನೋಡ್ರಿ ಹಿಂಗೆ ಗಾಡಿ ಮೇಲೆ ಕೂತ್ ನಾವು ಹೊಂಟಿದ್ರಿ ಎಲ್ಲರೂ ಕುಡ್ಸಿ ಎಲ್ಲ ನಡ್ಕೊತ ಹೋಗ್ಬೋದ್ರಿ ನೀವು ಗಾಡಿ ಮೇಲೆ ಹೋಗ್ಬೋದ್ರಿ most important temple was painting 3D carving Ramanaga story ಎಲ್ಲ ಐತಿ ನೋಡ್ರಿ ಅದು ಕಲ್ಲಿಂದ ಪೈಲ ಹಳಿ ಕಾಲದ ಇಲ್ಲಿ ಯುದ್ಧ ಆದಾಗ ಬಾಂಬ್ ಬಿದ್ದಾದ ಮ್ಯಾಲಿಂದ ತರದ್ ಇದನ್ನ ಹೊಡೆದೈತೈತ್ರಿ ಅದು ನಿರ್ಮಾಣ ಮಾಡೋ ಟೈಮ್ನಾಗ ಬರ್ಬರ್ ಐತ್ರಿ ಅದ ಆಮೇಲೆ ದುಶ್ಮನುಗಳು ದಾಳಿ ಮಾಡಿ ಹೊಡೆದೈತ್ರಿ ಅದು ಬಿಸಿಲಂತ್ರು ಮತ್ತೆ ಚೊಕ್ ಹೆವಿ ಅಂದ್ರೆ ಚೊಕ್ ಹೆವಿ ಎಲ್ಲಾ ಕಡೆ ಟಿಕೆಟ್ ಐತ್ರಿ ಏನ್ರಿ ರೊಕ್ಕದ ದಂಧೆ ನಡ್ಸ್ಯಾರಿ ಇಲ್ಲಿ ಒಟ್ಟ ಮಂದಿಗೆ ಆ ಪ್ಲೇಸ್ ನೋಡಕ್ ಬರ್ತಾರ್ರಿ ಅವ್ರಿಗೆ ಅಲ್ಲಿ ರೊಕ್ಕ ಇಸ್ಕೋದ್ರಿ ಒಂದು ಗಾಡಿ ಮೇಲಿಂದ ಬಂದುಲಕ್ರಿ ಅದಕ್ಕೆ 20 ರೂಪಾಯಿ ರೀ ಇಲ್ಲಿ ಮತ್ತೆ ಒಳಗೆ ಹೋಗಕ್ಕೆ 40 ರೂಪಾಯಿ ಆತ್ರಿ ಸ್ವಚ್ಛ ರೊಕ್ಕ ಕೆತ್ತಾರ ನೋಡ್ರಿ ಕ್ಯಾಶ್ ತೊಗೊಂಡ್ ಬರ್ತೀವಿ ಯಾರ ಬಂದ್ರೆ ಫೋನ್ಪೇ ನಡೆಯಂಗಿಲ್ಲತ್ರಿ ಹಿಂಗೈತಿ ನೋಡ್ರಿ ಇಲ್ಲಿ ಒಳಗೆ ಹೋಗಕ್ಕೆ 40 ರೂಪಾಯಿ ರೀ ಹೋಗಿ ಬರೋನು ಬರ್ರಿ ಪರ್ ಪರ್ಸನ್ 40 ರೂಪಾಯಿ ನೋಡ್ರಿ ಯಾರು ಇನ್ ಕೇಸ್ ಯಾರು ಬರೋದಿದ್ರು ಅನ್ಕೋರಿ ಒಬ್ರಿಗೆ 40 ರೂಪಾಯಿ ರೀ ಫೋನ್ಪೇ ನಡಿತೈತಿ ಆಲ್ಮೋಸ್ಟ್ ಕ್ಯಾಶ್ ತೊಗೊಂಡ್ ಬರ್ತೀವಿ ಭಾರತ ಸರ್ಕಾರದ RBIನಲ್ಲಿರುವ 50 ರೂಪಾಯಿ ನೋಟ್ ಮೇಲಿರುವ ಕಲ್ಲಿನ ಅಂತ ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕು ನಮ್ಮ ಪ್ರಜ್ವಲ್ ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ 16ನೇ ಶತಮಾನದಲ್ಲಿ ಆನೆಗಳ ಮೂಲಕ ಇದನ್ನು ಮುಂದೆ ಎಳಿತಾ ಇದ್ರಂತೆ ಈ ರಥವನ್ನು ಈಗ ಇದು ಎಳಿತಾ ಇಲ್ಲ ಮುಂದೆ ಹೋಗೋಣ ಹಂಗೆ ऊपर शिवलिंग दिख रहा है ऊपर है शेषनाग है अच्छा हाँ और इस तरफ आ जाओ यहाँ पे देखो बड़ा बंदर छोटा बंदर का दूध दे रहे हैं अच्छा हाँ और इस तरफ में ऐसा इस तरफ में सर देखो ऐसे देखने वाला तो सांप में क्या क्या सांप स्नेक स्नेक है फाइन वंस कार्विंग है सर फाइन आर्ट्स इधर एक क्या जो बनवाने करने की सबसे बनी तक सर ऐसे देखने वाला तो लायन पेस ऐसे देखने वाला है तो घोड़ा इस तरफ में घोड़ा
तरफ में एक घोड़ा, 2 घोड़ा। बाद में पीछे वाला देखने वाला तो हाथी तोल रहे ऊपर चढ़ रहे सर, देखो हाथी। एक 3D कार्विंग है सर। इधर एक यहाँ पे दिख रहा है ना मैडम, 3D कार्विंग है। मेन टेम्पल है, स्वयंभू लिंग है। शंकर भगवान टेम्पल में है ना स्वयंभू लिंग है, मतलब बाद में है नरसिंह मूर्ति है, बाद में 2 घोड़ा है इसमें। ऐसे देखो ऊपर नीचे दिख रहा है ना स्वयंभू लिंग है सर, शंकर भगवान। बाद में ऐसे देखने वाला तो 22 फीट का नरसिंह मूर्ति। ऐसे देखने वाला तो 2 घोड़ा। कोणार्क को देख सकते हो ना सर, सूर्यनारायण टेम्पल। सूर्यनारायण ಇದು ಹಂಪಿಯಲ್ಲಿರುವ ಸುಪ್ರಸಿದ್ಧವಾದ ವಿಜಯವಿಠಲ ದೇವಾಲಯದ ಸಂಕೀರ್ಣವಾಗಿದ್ದು ಇಲ್ಲಿ ವಾಸ್ತುಶಿಲ್ಪ ವೈಭವವನ್ನು ಕಾಣಬಹುದು. ಇಲ್ಲಿ ಈ ದೇವಾಲಯದಲ್ಲಿ ಆನೆಯ ಮೂರ್ತಿಗಳು ಮತ್ತು ದೇವಾಲಯದ ತಳಭಾಗದಲ್ಲಿ ಕುದುರೆಯ ಮೂರ್ತಿಗಳನ್ನು ನೀವು ಕಾಣಬಹುದು. ಮುಂದುವರೆದು ಇದು ಕಲಾತ್ಮಕ ಫೈನ್ ಆರ್ಟ್ಗೆ ತುಂಬ ಪ್ರಸಿದ್ಧವಾಗಿದೆ. ಒಂದು ಕಾಲದಲ್ಲಿ ಈ ದೇವಾಲಯದಲ್ಲಿ ವಿಠ್ಠಲನ ವಿಗ್ರಹವನ್ನು ಕಾಣಬಹುದಾಗಿತ್ತು. ಆದರೆ 1565ರಲ್ಲಿ ನಡೆದಂತಹ ತಾಳಿಕೋಟೆ ಯುದ್ಧದಲ್ಲಿ ಈ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿರುತ್ತದೆ. ಈ ದೇವಾಲಯದ ರಂಗಮಂಟಪದಲ್ಲಿ ಒಟ್ಟು 16 ಸ್ತಂಭಗಳಿದ್ದು ಅಲ್ಲಿ ಸಪ್ತಸ್ವರಗಳನ್ನು ಕೇಳಿಸಬಹುದಾಗಿತ್ತು. ಈ ದೇವಾಲಯದ ಮುಂಭಾಗದಲ್ಲಿ ಕಲ್ಲಿನ ರಥವಿದೆ. ಆ ರಥವು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿಸಲಾಗಿದೆ. ಅದು ಒಂದು ಕಾಲದಲ್ಲಿ ಜನರಿಂದ ಎಳೆಯಲ್ಪಡುತ್ತಿತ್ತು, ಆದರೆ ಸರ್ಕಾರ ಇತ್ತೀಚೆಗೆ ಅದನ್ನು ನಿಲ್ಲಿಸಿದೆ. ಒಳಗೆಲ್ಲ ಹಿಂಗೈತಿ ನೋಡ್ರಿ, ಇದು ಗೋವಾ ಟೈಪ್ ಅಡ್ಡಾಡೋದೈತ್ರಿ. ಇಲ್ಲಿ ನೋಡ್ಬೋದ್ರಿ ನೀವು, ಒಳಗೆಲ್ಲ ಕತ್ಲು ಇದೆಲ್ಲ ಒಟ್ಟು ಗುಹಾ ಐತ್ರಿ. ಇದು ಒಳಗೆಲ್ಲ ಅದೇನೇನು ಕಲ್ಲು ಕೆತ್ತನೆ ಮಾಡ್ಯಾರಿ ಎಲ್ಲ. ಇದನ್ನ ನೋಡ್ಬೋದ್ರಿ ಹೆಂಗೈತಿ ಇಲ್ಲಿ. ಇಲ್ಲಿಂದ ನೀರು ಹೋಗುದ್ರಿ. ಇದು ಬಗ್ಗೆ ಹಳಿ ಕಾಲದ ಇತಿಹಾಸನಾಗ ಎಲ್ಲ ಭಾಳ ಇದನ್ನೈತ್ರಿ. ಇದು ಮುಂದೆ ಹೋಗೋದಕ್ಕೆ ಎಂಟ್ರೆನ್ಸ್ ರೀ. ಇದು ನಮ್ಗೂ ಕಾಣತಾವಲಕ್ರಿ ಇವ ಸಪ್ತ ಸ್ವರಗಳು ಅಂತ ನೋಡ್ರಿ. ಇವು ಇವೆಲ್ಲ ಇರುವ ಸಪ್ತ ಸ್ವರಗಳು ಕಂಬಗಳ್ರಿ. ಇವು ನೋಡ್ಬೋದು ನೀವು. ಮಧ್ಯಾಹ್ನ ಊಟಕ್ಕೆ ಬಂದಿದ್ರಿ, ಯಾಕಂದ್ರೆ ಎಲ್ಲರಿಗೂ ಹೊಟ್ಟೆ ಸಿಗ್ಲಾಕ್ರಿ. ಸಾಕಾಗಿದ್ರಿ ನಮಗೆ. ಅದ್ರ ಸಂಬಂಧ ಇಲ್ಲಿ ಎಲ್ಲ ಪಲಾವ ಚಾ ಎಲ್ಲ ತಗೋತೀರಿ ಬರ್ರಿ.